ಹಾಯ್ ಫ್ರೆಂಡ್ಸ್, ನಾನಿವತ್ತು ಮೂಲಂಗಿ ಪೂರಿ ಮಾಡ್ತಾಯಿದ್ದೀನಿ. ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ನಿಮಗೆ ಅನಿಸ್ತಾ ಇದೆ, ಪೂರಿ ಯಾವ ಥರ ಆಗಿದೆ ಅಂತ. ನಾನಿವಾಗ ಫಸ್ಟ್ 3 ಮೂಲಂಗಿ ತೊಗೊಂಡಿದ್ದೀನಿ. ಅದರ ಮೇಲ್ಗಡೆ ಇರುವ ಸೊಪ್ಪೆ ಕೂಡ ಈ ಥರ ತೆಗೆದಿದ್ದೀನಿ. ಇವಾಗ ಅದನ್ನು ಈ ಥರ ಹೆರ್ಚ್ಕೋತಾ ಇದ್ದೀನಿ. ಈ ಥರ ನಾನು 3 ಮೂಲಂಗಿನ ಹೆರ್ಚ್ಕೋತೀನಿ ಫಸ್ಟು. ಈ ಥರ 3 ಮೂಲಂಗಿನ ಹೆರ್ಚ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಎಲ್ಲ ಮಸಾಲೆ ಹಾಕ್ತಿದ್ದೀನಿ. ನಾನು ಫಸ್ಟು ಚಿಲ್ಲಿ ಫ್ಲೇಕ್ಸ್ನ ಈ ಥರ ಹಾಕ್ತಾಯಿದ್ದೀನಿ. ನಂತರ ನಾನು ಅಜ್ವೈನ್ ಹಾಕ್ತಾಯಿದ್ದೀನಿ. ಈ ಥರ ಕೈಲಿ ತಿಕ್ಕಿ ಹಾಕಿದರೆ ಅದು ಫ್ಲೇವರ್ ಬರುತ್ತೆ ಅಂತ ಇದಕ್ಕೆ ತಿಕ್ಕಿ ಹಾಕ್ತಾಯಿದ್ದೀನಿ. ನಂತರ ಸಣ್ಣದಾಗಿ ಹೆಂಚ್ಕೊಂಡಿರುವ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ನಂತರ 2 ಕಟೋರಿಯಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ನೀರು ಮಿಕ್ಸ್ ಮಾಡಲ್ದೇ ಇದರೊಳಗೇ ನಾದ್ಕೋಬೇಕು. ನೀರು ಯೂಸ್ ಮಾಡಬಾರ್ದು. ಮೂಲಂಗಿ ನೀರೊಳಗೇ ಇದ್ರೊಳಗೇ ನಾದ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಇದನ್ನು ಸ್ವಲ್ಪದಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾದ್ಕೋಬೇಕು. ಮೂಲಂಗಿ ಜಾಸ್ತಿ ನೀರು ಬಿಡೋದ್ರಿಂದ ಅದಕ್ಕೆ ನಾವು ನೀರು ಯೂಸ್ ಮಾಡಬಾರ್ದು. ಇದೇ ಥರ ಈ ಹಿಟ್ಟನ್ನ ನಾದ್ಕೋಬೇಕು. ಈ ಥರ ನೋಡಿ ಹಿಟ್ಟು ರೆಡಿಯಾಗಿದೆ. ನಾನು ಇದಕ್ಕೆಲ್ಲ ಕೈಗೆ ಎಣ್ಣೆ ಹಚ್ಕೊಂಡು ನಾದಿ ಸಾಫ್ಟ್ ಮಾಡ್ಕೋತೀನಿ. ಇದನ್ನು ನಾದಿದ ತಕ್ಷಣವೇ ಪೂರಿ ಮಾಡ್ಕೋಬೇಕು, ನೆನೆಯಲು ಇಡಬಾರ್ದು. ನೋಡಿ ನಾನು ಈ ಥರ ಉಳ್ಳೆ ಮಾಡ್ಕೋತಾ ಇದ್ದೀನಿ ಇದನ್ನು ಫಸ್ಟು. ಇವಾಗ ನಾನು ಇದನ್ನು ಲಟ್ಸ್ಕೊರೋ ತನಕ ಎಣ್ಣೆ ಕಾಯಲು ಇಡ್ತಾ ಇದ್ದೀನಿ.
ನಾವು ನಾರ್ಮಲ್ ಪೂರಿ ಮಾಡಬೇಕಂದ್ರೆ ಎಣ್ಣೆ ಹಚ್ಕೊಂಡು ಲಟ್ಸ್ಕೊತೀವಿ, ಆದರೆ ಇದಕ್ಕೆ ನಾವು ಹಿಟ್ಟು ಹಚ್ಚಿ ಲಟ್ಸ್ಕೋಬೇಕು. ಎಣ್ಣೆ ಕಾಯೋ ತನಕ ನಾನು ಅಷ್ಟು ಪೂರಿನ ಲಟ್ಸ್ಕೊಂಡು ಇಟ್ಕೊರತ್ತೀನಿ. ಈ ಥರ ನೋಡಿ ನಾನು ಅಷ್ಟು ಪೂರಿನ ಲಟ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೋತೀನಿ. ಇವಾಗ ಎಣ್ಣೆ ಕಾದಿದೆ, ಅದಕ್ಕೆ ನಾನು ಇದನ್ನು ಫ್ರೈ ಮಾಡ್ಕೋತೀನಿ. ಇವಾಗ ಎಣ್ಣೆ ಒಳಗೆ ಈ ಥರ ಪೂರಿ ಬಿಡಬೇಕು. ನೋಡಿ ನಾನು ಈ ಥರ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಉಬ್ಬಿ ಸಾಫ್ಟಾಗಿ ಪೂರಿ ಬರುತ್ತೆ. ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಇದರೊಳಗೆ ಚಟ್ನಿ, ಸಾಂಬಾರು, ಏನು ಪಲ್ಯ ಏನು ಬೇಕಾದ್ರೂ ನೆಂಚ್ಕೊಂಡು ತಿನ್ಬೋದು. ನಾನು ಇದರ ಜೊತೆಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನು ಇಷ್ಟ ಆಗುತ್ತೋ ನೀವು ಅದನ್ನು ಮಾಡ್ಕೊಂಡು ತಿನ್ಬೋದು. ಇದು ಸ್ಪೈಸಿಯಾಗಿಯೂ ಇದೆ, ಚಟ್ಪಟಾಗಿಯೂ ಇದೆ ಪೂರಿ. ಇದರೊಳಗೆಲ್ಲ ಚಿಲ್ಲಿ ಫ್ಲೇಕ್ಸು, ಉಪ್ಪು ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು.
ಇದೇ ಥರ ನಾನು ಎಲ್ಲ ಪೂರಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಪೂರಿ ರೆಡಿಯಾಗಿದೆ. ನಾನು ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ಈ ಥರ ನೋಡಿ ಪೂರಿ ರೆಡಿಯಾಗಿದೆ. ನಾನು ಸಾಂಬಾರ್ ಜೊತೆಗೆ ಇದನ್ನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.